ನಿಮ್ ಮಗ ಆರ್ಟ್ಸ್ ತಗೊಂಡವನ ಗೌಡ್ರೆ, ನಮ್ಮ ಮಗ ಸೈನ್ಸ್ ತಗೊಂಡವನೆ. ಸೈನ್ಸ್ ತಗೊಂಡ್ ಮನೆ ಸುಮ್ನೆ ಕುಂತಿರ್ತಾನ, ಸೈನ್ಸ್ ಕೆಲಸ ಏನಾರು ಮಾಡ್ತಾ ಇರ್ತಾನೆ. ಮಗನೇ ಆಪ ಏನ್ ಮಾಡ್ತಿದ್ಯಪ್ಪ? ಇಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ. ಡೋರ್ ತೆಗಿಯಕ್ ಹೋಗ್ಬೇಡ, ಬ್ಲಾಸ್ಟ್ ಆಗ್ತದೆ. ಹಾ ಸರಿ, ಮಾಡು ಮಾಡು ಮಾಡು. ಡಿಪ್ರೆಷನ್. ಎಲ್ಲಿದ್ಯಾ ಮಗನೇ? ನಮಸ್ಕಾರ ಅಪ್ಪ. ಎಲ್ಲಿದ್ಯಾ? ನಾನಾ ಹಾಸ್ಟೆಲ್ ಅಲ್ಲಿದ್ದೀನಪ್ಪ. ಏನ್ ಮಾಡ್ತಾ ಇದ್ಯಾ? ನೈಟ್ ಎಲ್ಲ ನಿದ್ದೆನೇ ಇಲ್ಲ ಅಪ್ಪ. ಯಾಕ್ ಮಗನೇ? ಎಕ್ಸಾಮ್ ಬರ್ತಿದ್ಯಲ್ಲ, ಓದ್ಕೊಳ್ಳೋ ತುಂಬಾ ಇದೆ. ಇದೇ ಒಂದ್ ರೂಮ್. ಹೆಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಅವ್ನು ನೋಡಿದ ತಕ್ಷಣ ಸಾಕಾಗ್ಬೇಕು. ತರ ದಿನಾನು ಓದ್ಕೋತಾ ಇದೆಯಾ ಮಗನೇ? ಹೌದಪ್ಪ, ನಿನ್ ಹೆಸರು ನನ್ ಮೇಲ್ ತರಬೇಕು. ನಾನು ನೋಡ್ಬೇಕು ಅನ್ಸಲ್ವಾ ಮಗನೇ ನಿನ್ಗೆ? ಅನ್ಸುತ್ತೆ ಅಪ್ಪ, ಆದ್ರೆ ಓದೋದ್ ಇಷ್ಟೊಂದಿದ್ಯಲ್ಲ, ನಾನೇನ್ ಮಾಡ್ಲಿ? ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ ಮಗನೇ, ಚೆನ್ನಾಗ್ ಓದು. ಒಂದೊಂದ್ಸತಿ ಅನ್ಸುತ್ತೆ ಅಪ್ಪ, ಬಾಗ್ಲ ತೆಗ್ದಿದ ತಕ್ಷಣ ನಾನ್ ನಿಮ್ಮನ್ನೇ ನೋಡ್ಬೇಕು ಅಂತ. ಒಳಗೋಗ್ಲ ನಾನು? ಹೋಗಿ ಅಂಕಲ್, ಹೋಗಿ ಹೋಗಿ. ನಿನ್ಗೊಂದ್ ಸರ್ಪ್ರೈಸ್ ಇದೆ ಮಗನೇ, ಏನಂತ ಹೇಳ? ಹೋಗಿ ಅಂಕಲ್, ಇವಾಗ ಹೋಗಿ ಹೋಗಿ ಹೋಗಿ, ಬೇಗ ಹೋಗಿ. ಹ್ಯಾಪಿ ಬರ್ಡೇ ಮಗನೇ. ಹ್ಯಾಪಿ ಬರ್ಡೇ ಲವ್ಲಿ. ಲೋ ಮಚ್ಚ, ಹೇಳಲಿ ಮಚ್ಚ ಇವತ್ತು ವ್ಯಾಲೆಂಟೈನ್ಸ್ ಡೇ ಕಣ, ನಂಗ್ ಹುಡುಗಿನೇ ಇಲ್ಲ. ಬಿಡ ಹೋಗ್ಲಿ, ಏನ್ ಗಾಂಧಿ ಜಯಂತಿ ದಿವಸ ಗಾಂಧೀಜಿನ ಇರ್ತಾರೆ, ಆದ್ರೂ ನಾವ್ ಆಚರಿಸಲ್ವಾ? ಅದಕ್ಕಲ್ಲ ಮಚ್ಚ, ನಮ್ಮ ಮನೆ ಬೆಳಗ್ಗೆಯಿಂದ ಎಲ್ಲಾರ್ಗು ಸ್ಪೆಷಲ್ ಕ್ಲಾಸ್ ಐತಿ, ನಿನಗ್ ಸ್ಪೆಷಲ್ ಕ್ಲಾಸ್ ಇಲ್ವಾ ಅಂತ ರೋದ್ನೇ ಇಡ್ತಾವ್ರೆ. ಅದಕ್ಕೆ ಯಾಕೋ ತಲೆ ಕೆಡ್ಸ್ಕಂತೀಯ? ಸ್ಪೆಷಲ್ ಕ್ಲಾಸ್ ಐತೆ ಅಂತ ಹೇಳ್ಬಿಟ್ಟು ಯಾವ್ದಾರು ಪಾರ್ಕ್ ಹೋಗಿ ಕುತ್ಕೊಳ್ಳೋ ಒಂದ್ 2 ಅವರ್. ನಾನು ಹಂಗೆ ಮಾಡ್ಬಿಟ್ಟು ಪಾರ್ಕ್ ಬಂದೆ ಮಚ್ಚ. ಇಲ್ಲಿ ಯಾವ್ದೋ ಪಾರ್ಕ್ ಎದುರುಗಡೆ ಓಯೋ ಐತೆ. 2 ಅವರಿಂದ ಚಟಾಪಟ ಚಟಾಪಟ ಅಂತ ಸೌಂಡ್ ಬರ್ತೈತೆ. ಅದು ಅಲ್ಲದೆ ಯಾರೋ ಬಲೂನ್ ಪ್ಯಾಕೆಟ್ಗಳು ಬೇರೆ ಎಸಿತವ್ರ ಮೇಲಿಂದ. ಹಲೋ ಸರ್, ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವ್ನೆ. ತುಂಬಾ ದೊಡ್ಡ ಗಾಂಧೀಜಿ, 2,000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ, ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಹತ್ರ ಗಾಂಧೀಜಿ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾಮೇಲೆ ಬೇಜಾರಾಗ್ಬಿಡುತ್ತೆ. ಲಲಿತ್ ಲೌಡೆ ಬಾಲ್ ಅಂದ್ರೆ ನೀನೇನಾ? ಹೌದು ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು, ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ? ಅಯ್ಯೋ ಇವಾಗಿಲ್ಲ ಸರ್, ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ, ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ? ಅಯ್ಯೋ ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ್ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನ್ ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ? ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಕ್ ಟ್ರಿಪ್ ಹೋಗೋನೆ. ನನ್ ಬೇಬಿಗೆ 1 ವರ್ಷದ ರೀಚಾರ್ಜ್ ಮಾಡಿಸಿದೀನಿ. ಇನ್ಮೇಲಿಂದ ಯಾರೋ ತಡೆಯಕ್ಕಾಗಲ್ಲ ನಾನು ಅವಳು ಮಾತಾಡೋದನ್ನ. ನಾಳೆನಾ? ನಾಳೆ ಸಿಗೋಣ. ಈ ಮಿಂಡು ಹೊಡೆದೊಳಗೆ ಫೋನ್ ಮಾಡ್ತೋಳಿ ಈಗ. ನಾಳೆ ನಾನ್ ಫುಲ್ ಫ್ರೀ ಇದ್ದೀನಿ, ಇಬ್ರು ಸಿಗೋಣ. ಮಸ್ತ್ ತಲೆಗೆಟ್ಟಿದೆ ಇವಳಿಗೆ. ಇಟ್ಸತಿ ಫೋನ್ ಮಾಡ್ತಾವಳೆ. ಜೀವನ್ ಫೋನ್ ಮಾಡ್ತಾವನಿಯಪ್ಪ. ಅಲೋ ಮಚ್ಚ, ನೋಡೆ ಎಲ್ಲಿದ್ಯಾ? ನನ್ ಮಾತ್ ಕೇಳು. ಬೋಳಿ ಮಗನೆ, ಫಸ್ಟ್ ನೀ ನನ್ ಮಾತ್ ಕೇಳು. 1 ತಿಂಗಳಿಂದ ಒಂದು ಹುಡುಗಿ ಜೊತೆ ಮಾತಾಡಿದ್ದೆ ಗೊತ್ತಾ, ಫೇಸ್ಬುಕ್ ಅಲ್ಲಿ, ಸ್ನೇಹ ಅಂತ. ಹೌದು, ನಾಳೆ ಮೀಟ್ ಮಾಡಕ್ ಕರೆದಿದ್ದಾಳೆ ಮಚ್ಚ. ನಾಳೆ ಇಷ್ಟು ವರ್ಷ ಆದ್ರೂ ಒಂದಿನ ಕೂಡ ನನ್ನ ಹೆಂಡತಿ ನನಗೆ ಇಷ್ಟು ಪ್ರೀತಿ ತೋರಿಸಿಲ್ಲ ಮಚ್ಚ. ಇವಳು 1 ತಿಂಗಳಲ್ಲಿ ಅಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾಳೆ. ಕಿರಣ್, ನನ್ ಮಾತ್ ಕೇಳೋ. ನೋಡೆ, ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಹೆಂಡತಿ ಡಿವೋರ್ಸ್ ಕೊಟ್ಬಿಟ್ಟು ಸ್ನೇಹ ಜೊತೆ ಮದುವೆ ಆಗುಲ್ಲ. ಮಿಂಡ್ರಿ ಅದೇ ಫೋನ್ ಕೆತ್ತಿಲ್ಲ. ಅದೇ ಲೈನ್ ಆಗಿದ್ದಾರೆ ನೋಡು. ಬಿಡುವುದವನ ಮನೆಗೆ ಬನ್ನಿ, ಐತೆ ಬೀಜಕ್ಕೆ ತಾಮ್ಲೆಟ್ ಮಾಡ್ತೀನಿ. ಮಚ್ಚ, ಇನ್ನೊಂದು ಹೇಳ್ಬೇಕಾಗಿತ್ತು. ನೀನು ಸ್ನೇಹ ಜೊತೆ ಮಾತಾಡ್ತಿದ್ದಲ್ಲ, ಆ ಮಿಡಗುಳ್ದೋಳು ನಾನೇ. ಕ್ಷಮಿಸ್ಬಿಡು ಮಚ್ಚ. ನಾಳೆ ಸಿಕ್ಕಿ ಎಲ್ಲ ನಿಜ ಹೇಳೋಣ ಅಂತ ನಿನ್ನ ಮೀಟ್ ಮಾಡಕ್ ಕರ್ದೆ. ಹುಷಾರ, ಮನೆಗೆ ಹೋಗು ಮಚ್ಚ. ಬಾಯ್. ಹೆಸರಿಗೂ ಮನ್ಷಿಗೂ ಸಂಬಂಧನೇ ಇರೋದಲ್ಲಿ. ಯಾಕೋ ನನ್ ಫ್ರೆಂಡ್ ಲಕ್ಷ್ಮಿ ಅಂತ ಪರ್ಸನಲ್ ಲೋನ್ ಅಪ್ಲೈ ಮಾಡೋಳೆ. ಮಾಮ್, ನಮ್ ಫ್ರೆಂಡ್ ಆಕಾಶ್ ಅಂತ ಬೇಸ್ಮೆಂಟ್ ಅಲ್ಲಿ ಇರ್ತಾನೆ. ನಮ್ ಫ್ರೆಂಡ್ ಆರ್ತಿ ಅಂತ ಅವಳೆ ಪೂಜೆನೆ ಮಾಡಲ್ಲ. ನನ್ ಫ್ರೆಂಡ್ ಪರಿಮಳ ಅಂತ ಅವಳೆ ಊಸ್ ಬಿಟ್ಬಿಟ್ಟು ಕ್ಲಾಸ್ ಎಲ್ಲ ಗಬ್ಬೆ ಬಿಸ್ಬಿಡ್ತಾಳೆ. ನಮ್ ಫ್ರೆಂಡ್ ಅಮ್ಮಾರ್ ಅಂತ ಅವನೇ, ಒಂದಲ್ಲ ಒಂದ್ ದಿವಸ ಅವನು ಸಾಯ್ತಾನೆ. ನಮ್ ಫ್ರೆಂಡ್ ಸೂರಜ್ ಅಂತ ಅವನೇ, ಒಳ್ಳೆ ಅಮಾಸೆ ಚಂದ್ರನ್ ತರ ಅವನೇ. ಅಭಿಷೇಕ್ ಅಂತ ಅವನೇ, ದಿನ ಅವ್ರ ತಮ್ಮನ್ ಶೇಕ್ ಮಾಡ್ಕಂತಾನೆ. ಚಂದನ್ ಅಂತ ಅವನೇ, ಶಾಲೆ ಗೊತ್ತಿಲ್ಲ ಅಂದ್ರೆ ತಲೆಗೆ ಪುಂಕ್ತಾ ಇರ್ತಾನೆ. ಶರತ್ ಅಂತ ಅವನೇ, ಸುಮ್ನೆ ನಗ್ತಾ ಇರ್ತಾನೆ ಚಪ್ರಿ. ನಮ್ ಫ್ರೆಂಡ್ ಜ್ಯೋತಿ ಅಂತ ಯಾವಾಗ್ಲೂ ಕತ್ಲಲ್ಲಿ ಇರ್ತಾಳೆ. ನಮ್ ಫ್ರೆಂಡ್ ಖುಷಿ ಅಂತ ಯಾವಾಗ್ಲೂ ದುಃಖದಲ್ಲಿ ಇರ್ತಾಳೆ.
ಬೇರೆಯವ್ರದೆಲ್ಲ ಬಿಡು, ನೀನೇ ಇಲ್ವಾ ಸಂತೋಷ ಅಂತ ಇದೆಯಾ? ನೀನ್ ಬಂದಾಗಿನ ನನ್ನ ಲೈಫಲ್ಲಿ ಸಂತೋಷನೇ ಇಲ್ಲ. ನೀನೇನು ಕಾರ್ತಿಕ ಅಂತ ಇಟ್ಕೊಂಡಿದ್ಯಾ, ಒಳ್ಳೆ ಲಾರಿತಿಕ ತರ ಇದೆಯಾ? ಲೋ ಮಚ, ಒಂದ್ ಗುಡ್ ನ್ಯೂಸ್ ಐತೆ, ಒಂದ್ ಬ್ಯಾಡ್ ನ್ಯೂಸ್ ಐತೆ. ಏನೋ ನಿಂದು ಶಿಫ್ಟಿಂಗ್ ಟೈಮ್ ಅಲ್ಲಿ ಸರಿ ಐತೆ ಅಲ್ಲಿ ಗುಡ್ ನ್ಯೂಸ್. ಗುಡ್ ನ್ಯೂಸ್ ಏನಂದ್ರೆ ಇನ್ 2 ನಿಮಿಷಕ್ಕೆ ನಾವು ಟಾಪ್ ಫ್ಲೋರ್ ಬರ್ತೀವಿ. ಥ್ಯಾಂಕ್ ಗಾಡ್, ಇರಿ ಖುಷಿ ಆಗ್ತೈತ್ ಮಚ್ಚಿ. ಬ್ಯಾಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಏನಂದ್ರೆ ನಾವು ತಪ್ಪಾದ ಬಿಲ್ಡಿಂಗ್ ಬಂದ್ಬಿಟ್ಟಿದೀವಿ. ನಿನಗೆಲ್ಲೋ ಸರಿಯಾಗಿ ಮಚ್ಚೆ ಇರಬೇಕು ಮಾಮ್. ಮಚ್ಚೆನಾ ಯಾಕೆ? ಒಂದೇ ಟೈಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಅಮೃತ ಜೊತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕವಿತಾ ಜೊತೆ, ಸ್ನಾಪ್ಚಾಟ್ ಅಲ್ಲಿ ನಮಿತಾ ಜೊತೆ, ಅಷ್ಟೇ ಯಾಕೆ ನಕ್ಕನ್ ಫೋನ್ ಪೇಲಿ ಪ್ರಣೀತಾ ಜೊತೆ ಚಾಟ್ ಮಾಡ್ತಿರ್ತೀಯ? ಅವರೆಲ್ಲ ಫ್ರೆಂಡ್ಸ್ ಕಣ. ಫ್ರೆಂಡ್ಸ್ ಅನ್ಕೊಂಡೆ ಅವ್ರು ನಂಬಿಕೊಂಡ್ಬಿಡ್ತೀಯ. ಬಿಡಪ್ಪ, ನಾನು ಇನ್ನು ಸಿಂಗಲ್ ಮಾಮ್. ನಂದು ಕನ್ಯಾ ರಾಶಿ, ನನ್ನಿಂದ ಯಾವ ಕನ್ಯಾನು ಬರಲ್ವಂತೆ. ನಿನ್ನಿಂದ ಯಾರು ಬರಲ್ಲ, ನೀನೆ ಅವ್ರನ್ನ ಮೂಸ್ಕೊಂಡ್ ಹೋಯ್ತೀಯ. ನನ್ ಹಿಸ್ಟ್ರಿ ಗೊತ್ತಿಲ್ದೆ ನೀನ್ ತಪ್ಪಾಗಿ ಮಾತಾಡ್ತಿದ್ಯಾ. ನಿನ್ ಹಿಸ್ಟ್ರಿ ಯಾಕೆ? ನಿನ್ ಮೆಸೇಜ್ ಹಿಸ್ಟ್ರಿ ನೋಡ್ಬಿಟ್ರೆ ಒಂದ್ ಸಣ್ಣ ತಾಲೂಕ್ ಆಫೀಸ್ ಓಪನ್ ಮಾಡ್ಬಿಡ್ಬೋದು. ಏನ್ ಹಿಸ್ಟ್ರಿ? ಇನ್ಸ್ಟಾಗ್ರಾಮ್ ಅಲ್ಲಿ ಗುರುತು ಪರಿಚಯ ಇಲ್ದೇ ಇರೋ ಸಿಕ್ಕಿದ ಹುಡುಗಿರ್ಗೆಲ್ಲ ಆಯ್ ಅಂತ ಕಳ್ಸ್ಕೊಂಡ್ ಹೋಗ್ತೀಯಾ. ಯಾವ್ದೇ ಹುಡುಗಿ ಪೋಸ್ಟ್ ಹಾಕೋರು ನಿಂದೆ ಫಸ್ಟ್ ಲೈಕ್, ಯಾವ್ದೇ ಹುಡುಗಿ ರೀಲ್ಸ್ ಹಾಕೋರು ನಿಂದೆ ಫಸ್ಟ್ ಕಮೆಂಟ್. ಅಷ್ಟೇ ಯಾಕೆ? ಹುಡುಗಿರ್ ಏನಾದ್ರು ಫೀಲಿಂಗ್ ಸ್ಯಾಡ್ ಅಂತ ಸ್ಟೋರಿ ಹಾಕ್ಬಿಟ್ರೆ ಯಾಕೆ ಡಿಯರ್ ನಾನು ಇಲ್ವಾ ಏನಾಯ್ತು ಅಂತ ಕಳಿಸ್ತೀಯಾ. ಹೋದ್ವಾರ ನನಗ್ ಬೇದಿ ಬಂದ್ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸಾಯ್ತಿದ್ದೆ. ಕ್ಯಾರೆ ಬುಡ್ಡ ಅಂತ ಮೂಸು ನೋಡಿಲ್ಲ ನನ್ ಮಗ ನೀನು. ಅವಾಗಿನ್ ಬಿಡು, ಇವಾಗ ನಾನು ನೀನು ಬ್ರದರ್ಸ್ ತರ ಇಲ್ವಾ? ನಕ್ಕ ನಿಂತರ ಪ್ಲೇ ಬಾಯ್ ಏನಾದ್ರು ನಾನ್ ಬ್ರದರ್ ಮಾಡ್ಕೊಬಿಟ್ರೆ ನನ್ ಕದರೆಲ್ಲ ಹಾಳಾಗೋತೈತೆ ಅಷ್ಟೇ. ಮಚ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡಿದ್ರು ಡಿಪ್ರೆಷನ್ ಹೋಗೋನೆ ಅಂತಾರಲ್ಲ, ಅದೆಲ್ಲ ಆಯ್ತು ತಿಳ್ಕೊಂಡು ನಾವು ಕೂಡ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಮಚ. ಹೋಗೋಣ ಮಚ, ನೆಕ್ಸ್ಟ್ ವೀಕ್ ಸ್ಯಾಲ್ರಿ ಬರುತ್ತೆ, ಅವಾಗ ಹೋಗೋಣ. ಅಷ್ಟು ಜನ ಡಿಪ್ರೆಷನ್ ಹೋಗಿದಾರಂದ್ರೆ ಅದ್ಯಾವ್ದು ತುಂಬಾ ಫೇಮಸ್ ಆಗಿರೋ ಪ್ಲೇಸೇ ಆಗಿರುತ್ತೆ. ಅದಕ್ಕೆ ನಾವು ಮಿಸ್ ಮಾಡ್ತಿರೋ ಹೋಗೋಣ ಮಚ. ಒಂದ್ಸರಿ ಗೂಗಲ್ ಮ್ಯಾಪ್ ಅಲ್ಲಿ ನೋಡು, ಇಲ್ಲಿಂದ ಡಿಪ್ರೆಷನ್ ಎಷ್ಟು ದೂರ ಐತೆ. ಗೂಗಲ್ ಮ್ಯಾಪ್ ಅಲ್ಲಿ ಅದನ್ನ ತೋರಿಸ್ತಾ ಇಲ್ಲ ಮಚ. ಅದಕ್ಕೆ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ ಹೋಗಿ ಡಿಪ್ರೆಷನ್ ಹೋಗೋಕೆ ಟಿಕೆಟ್ ನ ತಗೊಳ್ಳೋಣ. ಅದೇನೇ ಆಗಿರ್ಲಿ ಮಚ, ಬೇಗ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ನೆಕ್ಸ್ಟ್ ಮಂತ್ ನಮ್ಮ ಅಣ್ಣನ್ ಮದ್ವೆ ಇದೆ, ಅಷ್ಟರಲ್ಲಿ ಡಿಪ್ರೆಷನ್ ಹೋಗ್ಬಿಟ್ಟು ಬಂದ್ಬಿಡ್ಬೇಕು. ಡಿಪ್ರೆಷನ್ಗೆ ನಾವಿಬ್ರೇ ಹೋಗೋಣ ಅಥವಾ ನಮ್ ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗೋಣ? ಬೇಡ ಮಚ, ಫಸ್ಟ್ ನಾವು ಹೋಗ್ಬಿಟ್ಟು ಆ ಡಿಪ್ರೆಷನ್ ಹೆಂಗೈತೋ ನೋಡ್ಕೊಂಡು ಚೆನ್ನಾಗಿದ್ರೆ ಬೇಕಾದ್ರೆ ನಮ್ ಫ್ರೆಂಡ್ಸ್ ಕರ್ಕೊಂಡು ಹೋಗೋಣ. ಪಕ್ಕ ಚೆನ್ನಾಗಿರುತ್ತೆ ಮಚ. ಚೆನ್ನಾಗಿರೋದಕ್ಕೆ ತುಂಬಾ ಜನ ಡಿಪ್ರೆಷನ್ ಹೋಗ್ತಾ ಇರೋದು. ಎಲ್ಲ ಡಿಪ್ರೆಷನ್ಗೆ ಹೋಗ್ತಾ ಇದಾರಾ ಅಥವಾ ಪಕ್ಕದಲ್ಲಿ ಕೋಮಾ ಇದೆಯಂತಲ್ಲ ಅಲ್ಲಿಗೇನಾದ್ರು ಹೋಗ್ತಾ ಇದಾರಾ? ಎಷ್ಟು ಒಳ್ಳೆ ಹುಡುಗ ಇವನು. ಡೈಲಿ ಒಂದ್ ದಿವಸನು ಮಿಸ್ ಮಾಡದೆ ದೇವಸ್ಥಾನಕ್ಕೆ ಬರ್ತಾನೆ. ಕ್ಲಾಸ್ ಟಾಪರ್ ಆಗ್ಬೇಕು ಅಂತ ಕೇಳಕ್ ಬರ್ತಾನೆ ಅನ್ಸುತ್ತೆ. ಕೆಲಸ ಸಿಗ ಮಾಡಪ್ಪ, ಸಕ್ಕದ ಕೈ ತುಂಬಾ ಸಂಬಳ ಬರಂಗ್ ಮಾಡಪ್ಪ. ಯಾರೇ ಹುಡುಗಿ ಇನ್ನೊಂದು ಸಕ್ಕತ್ತಾಗೋಳೆ ಇವಳ ಜೊತೆ ನನ್ ಮದುವೆ. ಸಾರಿ ಹಲೋ, ಹೇಳಲ್ಲ ಅವ್ರ 2 ನಿಮಿಷ ಫ್ರೀ ಇದೆಯಾ? ಇಲ್ಲ ಮಚ್ಚ, ಊಟ ಮಾಡ್ಬಿಟ್ಟು ಫೋನ್ ಹಾಕ್ತೇನೆ. ಸರಿ ಊಟ ಮಾಡ್ತಾನೆ ಮಾತಾಡ್ಬೋದಲ್ಲ ಮೇಡಮ್ ಹುಡ್ದೋನೆ. ಸರಿ ಹೇಳಲ್ಲ ಅವಡೆ ಮಾತಾಡ್ತೀನಿ ಹೇಳು. ಇಲ್ಲ ಮಚ್ಚ, ನೀನ್ ಆರಾಮಾಗಿ ಊಟ ಮಾಡ ನೀನು. ಹೌದಾ, ಸರಿ ಅರ್ಧ ಗಂಟೆ ಊಟ ಮಾಡ್ಬಿಟ್ಟು ಫೋನ್ ಹಾಕ್ತೀನಿ. ಇಲ್ಲ ಅವಡೆ ಊಟ ಮಾಡಕ್ ಅರ್ಧ ಗಂಟೆ ಬೇಕಾ ನಿನ್ಗೆ? ಮಚ್ಚ ಕಾಮನ್ ಆಗಿ ಹೇಳೋದ್ನು. ಸರಿ 10 ನಿಮಿಷದಲ್ಲಿ ಫೋನ್ ಹಾಕ್ತೀನಿ. 10 ನಿಮಿಷದಲ್ಲಿ ನೀನು ಲೌಡ ತಿಂತೆ. ನೀನು ನಾನ್ ತಿಂತೀನೋ? ಯಾರು ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ನಾನ್ ತಿಂತೀನಿ. ಮಚ್ಚ ನೀನ್ ತುಂಬಾ ಹೊಟ್ಟೆ ಹಾಸ್ಕೊಂಡಿದ್ಯಾ ಅನ್ಸುತ್ತೆ. ಪರವಾಗಿಲ್ಲ, ಆರಾಮಾಗಿ ಊಟ ಮಾಡಿ ನೀನು. ಬೇರೆ ನನ್ ಮಗನ ಅದಕ್ಕೆ ನಾನು ಡೌ ತರಾಡ್ತಿದ್ಯಾ. ಮಚ್ಚ ನಿಂದು ಇದಕ್ಕಿಂತ ಕಟ ಕೊಡ್ತಾಳ ಮಚ್ಚ. ನಾನಂಗಲ್ಲ. ಅದ್ರಲ್ಲೂ ನಿನ್ನೆ ನೆನ್ಪಿದ್ಯಾ? ನಿನ್ನೆನಾ? ಮಚ್ಚ ನಿನ್ನೆ ಫೋನ್ ಮಾಡ್ದಾಗ ನಿನ್ನೇನು ಊಟ ಮಾಡ್ತಿದ್ದೆ ಗೊತ್ತಾ ನೀನು? ಅವಳೆ ನಿನ್ಗೇನ್ ಬೇಕು ಹೇಳ? ನನ್ನಿಂದ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡ ನನ್ನ ಹೋಗ್ಲಿ. ಏನ್ ಮಚ್ಚ ಅವ್ರು ಇರ್ತಾ ಕಾಲಿಗೆ ಬೀಳ್ತೀನಿ ಅನ್ಕೊಂಡು. ನೀನ್ ಚೆನ್ನಾಗಿರ್ಬೇಕು, ನಂಗೆ ಊಟ ಮಾಡೋದು. ಸರಿ ಮಚ್ಚ ತಿಂತೀನಿ. ಅವಳೆ ಇನ್ನೂ ತಿಂದಿಲ್ವಾ? 10 ನಿಮಿಷ ಅವಾಗ್ಲೇನಾಯ್ತು. ಮಿಂಟ್ರಿ ಕುಡ್ದು ನಾಳೆ ನಮ್ ಚಿಕ್ಕಪ್ಪನ್ ಮಗಳದ್ ಮದ್ವೆ ಐತೆ, ಎಲ್ಲಾರು ಬಂದ್ಬಿಡಿ, ಮಿಸ್ ಮಾಡ್ಬೇಡಿ. ಏನ್ ಮಾಮ್ ಊಟ ಫುಲ್ ಸ್ಪೆಷಲ್. ಏನ್ ಸ್ಪೆಷಲ್? ಮದ್ವೆಲಿ 1 ಅವರ್ ಬ್ರೇಕ್ ಇರುತ್ತೆ. ಎಲ್ಲಾರು ಅವ್ರವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಯಾಕೆ ಮಾಮ್ ಲಂಚ್ ಬ್ಯಾಗ್ ತಂದ್ಬಿಡ್ತೀವಿ ಬಿಡು. ರೈತ ಇಲ್ಲ, ನಾವು ಮನೆಯಿಂದ ಇಯರ್ಫೋನ್ ತಂದ್ಬಿಡ್ಬೇಕಾ? ಮನೆಗೆ ಹೋದ್ರೆ ಅಷ್ಟೇ ಮಾಮ್ ಲಾಕು, ಮತ್ತೆ ಆಚೆ ಬಿಡಲ್ಲ. ಬ್ರೇಕ್ ಅಂತ ಡೈರೆಕ್ಟ್ ಮನೆಯಿಂದ ತಿನ್ಕೊಂಡ್ ಬಂದ್ಬಿಡ್ತೀವಿ ಬಿಡು. ಮಾಮ್ ಯೂನಿಫಾರ್ಮ್ ಹಾಕೊಂಡ್ ಬರ್ಬೇಕಾ ಕಲರ್ ಡ್ರೆಸ್? 10 ನಿಮಿಷ ಟಾಯ್ಲೆಟ್ ಬ್ರೇಕ್ ಹೋಯ್ತೇ ತಾನೆ. ಶೂಸ್ ಪಾಲಿಶ್ ಮಾಡಿಲ್ಲ, ನೈಲ್ಸ್ ಕಟ್ ಮಾಡಿಲ್ಲ ಅಂತ ಹೊಡೆಯಲ್ಲ ತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಈ ಕರಿಯ ನನ್ ಮಗ ನಮ್ಗೆ ಕುರಿಯಸ್ ಕಲಿಸ್ತಾ, ಸಿಗರೇಟ್ ಸೇದ್ ಕಲಿಸ್ತಾ, ಸ್ಪೀಡ್ ಆಡಸ್ ಕಲಿಸ್ತಾ, ಏನೇನ್ ಚಟ ಇದೆ ಎಲ್ಲನೂ ನನಗ್ ಕಲಿಸ್ತಾ. ಆದ್ರೆ ಜನ ಏನ್ ಹೇಳ್ತಾರೆ ಅಂದ್ರೆ ಇವನು ಕರಿ ನಾಳ್ ಮಾಡಿದ್ರೆ ಅಂತ ನನ್ನ ಬೈತಾರೆ.